ವೆಲ್ಕಮ್ ಬ್ಯಾಕ್ ಟು ಅನಿಶ್ರೀ ವ್ಲಾಗ್ಸ್. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು, ಪಾಸಿಟಿವ್ ಕೂಡ ಬಂತು. ಆ್ಯಂಡ್ ನೆಕ್ಸ್ಟ್ ಡೇನೇ ನಾವು ಹಾಸ್ಪಿಟಲ್ಗೆ ಹೋದ್ವಿ ಅಂತ ಹೇಳಿ ಒಂದು ನಿಯರ್ ಬೈ ಮನೆ ಹತ್ರನೇ ಇರುವಂತಹ ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ವಿ. ಈವನ್ ನಾನು ಹುಟ್ಟಿದ್ದು ಕೂಡ ಅಲ್ಲೇ, ಅದೇ ಹಾಸ್ಪಿಟಲ್ಗೆ ಅಂತ ಹೋಗಿದ್ವಿ. ಅರ್ಲಿ ಮಾರ್ನಿಂಗ್ ಹೋದ್ವಿ. ಅವರು 12 o'clock ಹಂಗೆ ನೋನ್ 12 o'clock ಬನ್ನಿ, ಡಾಕ್ಟರ್ ಅವೈಲೇಬಲ್ ಇರ್ತಾರೆ, ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳಿದ್ರು. ಸೊ ನಾವು ಸಹ ನಾನು ನನ್ನ ಹಸ್ಬೆಂಡು 12 o'clock ಹೋದ್ವಿ. ಅಲ್ಲಿ ನೀರು ಕುಡಿಯೋದಕ್ಕೆ ಚೆನ್ನಾಗಿ ನೀರು ಕುಡಿಯೋದಕ್ಕೆ ಕೊಟ್ಟರು. ಎಲ್ಲ ಆಯಿತು. ಮತ್ತು ನಮಗಿಂತ ಮುಂಚೆ ಸ್ವಲ್ಪ ಪ್ರೆಗ್ನೆಂಟ್ ಲೇಡೀಸ್ ಇದ್ದರು, ಅವರು ಸಹ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ತಾ ಇದ್ದು 3rd month 5th month ಹೀಗೆ. ಆ್ಯಂಡ್ ನನ್ನನ್ನು ಕರೆದ್ರು, ಸ್ಕ್ಯಾನಿಂಗ್ ರೂಮ್ ಒಳಗಡೆ ಹೋದೆ. ಬಟ್ ನನಗೆ ಹೇಳ್ತೀನಿ, ಡಾಕ್ಟರ್ ಮಲ್ಕೊಳ್ಳೋಕೆ ಹೇಳಿದ್ರು ಫಸ್ಟ್ ಸ್ಕ್ಯಾನಿಂಗ್ ಮಾಡೋದಕ್ಕೆ. ನನಗೆ ಫಸ್ಟ್ ಸ್ಕ್ಯಾನಿಂಗಲ್ಲೇ ತುಂಬಾ ಡಿಸಪಾಯಿಂಟ್ ಆಗೋಯಿತು. ಆ್ಯಂಡ್ ನನಗೆ ಕನ್ಫ್ಯೂಷನ್ ಆಗೋಯಿತು, ನಾನು ಚೆಕ್ ಮಾಡ್ಕೊಂಡಿದ್ದು ರಾಂಗಾ ಅಥವಾ ಡಾಕ್ಟರ್ ಹೇಳ್ತಾ ಇದ್ದು ರಾಂಗಾ ಅಂತ ಹೇಳಿ. ಆಮೇಲೆ ಡಾಕ್ಟರು ಒಂದು ಸಲ ಚೆಕ್ ಮಾಡಿದ್ರು, ಸ್ಕ್ಯಾನಿಂಗಲ್ಲಿ ಪಾಸಿಟಿವ್ ಬರಲಿಲ್ಲ. ಅವರು ಓಕೆ ಸ್ವಲ್ಪ ವೇಟ್ ಮಾಡಿ ಇನ್ನೊಂದು ಸಲ ಸ್ಕ್ಯಾನ್ ಮಾಡೋಣ ಅಂತ ಹೇಳಿದ್ರು. ಮತ್ತು ನಾವು ಮನೆಗೆ ಹೋದ್ವಿ. ಅಗೇನ್ ಅವರು ಒಂದು 3 o'clock ಹಾಗೆ ಬರೋಕ್ಕೆ ಹೇಳಿದ್ರು, ಏನೂ ಮಾಡಿಲ್ಲ. ಮತ್ತೆ ಹೋದ್ವಿ ಚೆಕ್ ಮಾಡೋದಕ್ಕಂತ ಹೇಳಿ. ಮತ್ತು ಅಗೇನ್ ಸ್ಕ್ಯಾನಿಂಗ್ ಪ್ರೋಸೆಸ್ ಶುರು ಮಾಡಿದ್ರು. ಆವಾಗ ತುಂಬ ಖುಷಿಯಾಗೋದೆ, ಏನಾದರೂ ಪಾಸಿಟಿವ್ ಆನ್ಸರ್ ಹೇಳ್ತಾರೆ ಅಂತ ಹೇಳಿಬಿಟ್ಟು ತುಂಬ ದೇವ್ರ ಹತ್ರ ಕೇಳ್ಕೊಂಡೇ ಹೋದೆ. ಆ್ಯಂಡ್ ಮತ್ತೆ ಅವ್ರು ನನಗೆ ಡಿಸಪಾಯಿಂಟ್ ಆಗೋದು ಹೇಳಿದ್ರು, ಏನಮ್ಮ ನೀನು ಪ್ರೆಗ್ನೆಂಟ್ ಆಗಿದೆಯಾ, ಕರೆಕ್ಟಾಗಿ ಆಗಿದೆಯಾ ಹೇಳು, ಪಾಸಿಟಿವ್ ಬಂತ, ಸರಿಯಾಗಿ ಚೆಕ್ ಮಾಡ್ಕೊಂಡ ಅಂತ ಕೇಳಿದ್ರು. ಹೌದು ಡಾಕ್ಟರ್, ಸರಿಯಾಗಿ ಚೆಕ್ ಮಾಡ್ಕೊಂಡೆ, ಡಬಲ್ ಮಾರ್ಕ್ ಬಂದಿದೆ ಅಂತ ನನ್ನ ಜೊತೆ ಕಿಟ್ಟನ್ನು ಸಹ ತೊಗೊಂಡೋಗಿದೆ. ಆದರೆ ನನಗೆ ಡಾಕ್ಟರು ನೀನು ಪ್ರೆಗ್ನೆಂಟೇ ಆಗಿಲ್ಲ, ಓಕೆ ಇನ್ನೊಂದು ವೀಕ್ ಬಿಟ್ಕೊಂಡು ಬನ್ನಿ ಅಂತ ಹೇಳಿದ್ರು. ನನಗೆ ತುಂಬಾ ಅಳು ತಡೆಯೋಕ್ಕಾಗಲಿಲ್ಲ. ನನ್ನ ಹಸ್ಬೆಂಡ್ಗೆ ತುಂಬ ಹತ್ಕೊಂಡ್ಬಿಟ್ಟೆ. ಅವತ್ತು ನನಗೆ ಕನ್ಫ್ಯೂಷನ್ ಆಯಿತು. ಒಂದು ಪದೇ ಕೇಳ್ತಾನೆ ಇದೆ, ನಾನು ಚೆಕ್ ಮಾಡ್ಕೊಂಡಿದ್ದೀನಿ, ನಾನು ಪ್ರೆಗ್ನೆಂಟು ಅಂತ ಹೇಳಿ. ನನ್ನ ಹಸ್ಬೆಂಡ್ ಸಮಾಧಾನ ಮಾಡ್ಕೊಂಡು, ನೀನು ಪ್ರೆಗ್ನೆಂಟ್ ಆಗಿದೆಯಾ, ನನಗೆ ಗೊತ್ತು, ದೇವ್ರು ಕೈ ಬಿಡೋದಿಲ್ಲ ಅಂತ ಹೇಳಿ ನನಗೆ ಸಮಾಧಾನ ಮಾಡಿದ್ರು. ಆ್ಯಂಡ್ ನಾವು ಮತ್ತೆ ಅದೇ ಹಾಸ್ಪಿಟಲ್ ಬೇಡ ಅಂತ ಹೇಳಿ 2 weeks ಬಿಟ್ಕೊಂಡು. ಆ್ಯಂಡ್ ಅಗೇನ್ ನನ್ನ ಆದ್ಮಿ ಅವತ್ತೇ ನನಗೆ ಸಜೆಸ್ಟ್ ಮಾಡಿದ್ರು, ತುಂಬ ಚೆನ್ನಾಗಿರೋದು, ಅದಕ್ಕೆ ನೀವು ಇದಕ್ಕೆಲ್ಲ ವರಿ ಆಗಬೇಡಿ, ಯಾಕಂದರೆ ನನಗೂ ಫಸ್ಟ್ ಟೈಮ್ ಹಾಗೆ ಹೇಳಿದ್ರು. ಆ್ಯಂಡ್ ಇದನ್ನು ಚೆನ್ನಾಗಿ ತಿಳ್ಕೊಂಡಿರಿ, ನೀವು ಪಾಸಿಟಿವ್ ಬಂದ ತಕ್ಷಣ ಸ್ಕ್ಯಾನಿಂಗ್ ಹೋಗಬೇಡಿ. ಸ್ಕ್ಯಾನಿಂಗ್ ಹೋಗಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಡಿಸಪಾಯಿಂಟ್. ಕೆಲವೊಬ್ಬರಿಗೆ ಅರ್ಲಿ ಬೇಗ ಎದ್ದು ಕಾಣಿಸುತ್ತೆ, ಕೆಲವೊಬ್ಬರಿಗೆ ಬೇಗ ಕಾಣಿಸೋದಿಲ್ಲ. ನನಗೂ ಅದೇ ಆಗಿದ್ದು. ಆ್ಯಂಡ್ ನಾವು ಹೋಗಿದ್ದು 8th weekಲ್ಲಿ. ಸೊ ಬಿಟ್ಬಿಟ್ಟೆ ನಾನು, ಅದು ಪಾಡಕ್ಕೆ ನಾನು ಅದನ್ನು ಬಿಟ್ಬಿಟ್ಟೆ. ಆಮೇಲೆ ನಾವು ನನ್ನ ಆದ್ಮಿ ಇಟ್ಕೊಂಡು 7th weekಲ್ಲಿ ಹೋಗಿ ಅದು ಸ್ಕ್ಯಾನಿಂಗಲ್ಲಿ ಕಾಣಿಸುತ್ತೆ ಅಂತ ಹೇಳಿದ್ಲು. ಮನೆಗೆ ಬಂದು ಹತ್ಕೊಂಡ್ಬಿಟ್ಟೆ ನಾನು. ನನ್ನ ಹಸ್ಬೆಂಡ್ ಹತ್ರ ನೈಟೆಲ್ಲ ಒಂಥರ ಬೇಜಾರಲ್ಲೇ ಇರ್ತಾಯಿದ್ದೆ, ಸಮಾಧಾನ ಮಾಡ್ತಾನೆ ಇದ್ರು. ಆ್ಯಂಡ್ ನಾವು ಹೋಗಿದ್ದು 8th weekಲ್ಲಿ. 7th weekಲ್ಲಿ 6th weekಲ್ಲಿ ನಾವು ಆಲ್ರೆಡಿ ಹಾಸ್ಪಿಟ್ಲಿಗೆ ಹೋಗಿದ್ವಿ, ಗೌರ್ಮೆಂಟ್ ಹಾಸ್ಪಿಟಲ್ಲೇ ಹೋಗಿದ್ವಿ. ಅವರು 8th weekಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದರು. 8th weekಲ್ಲಿ ಹೋಗ್ಬಿಟ್ಟು ನಿಯರ್ ಬೈ ಮನೆ ಹತ್ರ ಇರುವಂತಹ ಪ್ರೈವೇಟ್ ಸ್ಕ್ಯಾನಿಂಗ್ ಸೆಂಟರ್ ಇರುತ್ತಲ್ಲ, ಅಲ್ಲಿಗೆ ಹೋಗಿ ಸ್ಕ್ಯಾನ್ ಮಾಡ್ತಿದ್ವಿ. ನನಗಂತೂ ತುಂಬ ಖುಷಿ ಆಯಿತು, ಆ ಖುಷಿ ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಆ್ಯಂಡ್ ಆ ಸ್ಕ್ಯಾನಿಂಗ್ ನೋಡಿದ ತಕ್ಷಣ ಅವ್ರು ನನಗೆ 8 weeks ಆಗಿದೆ, ಎಗ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಹೇಳಿದ್ರು. ಸಖತ್ ಖುಷಿ ಆಯಿತು. ಇದಾದಮೇಲೆ ನೆಕ್ಸ್ಟ್ ಏನಾಯಿತು, ನಾವು ಯಾವ ಹಾಸ್ಪಿಟಲ್ ಅಂತ ನಾನು ಹೇಳ್ತೀನಿ. ನನ್ನ ಪ್ರಕಾರ ಗೌರ್ಮೆಂಟ್ ಹಾಸ್ಪಿಟಲೇ ಬೆಸ್ಟು. ಅಂದರೆ ನೋಡಿ, ನಿಮಗೆ ಯಾವ ಥರ ಗೊತ್ತಿರುತ್ತಲ್ವ ನಿಮಗೆ, ನಾನು ಈ ಹಾಸ್ಪಿಟಲ್ಗೆ ಹೋದರೆ ನನಗೆ ಬೆಸ್ಟ್ ಅನಿಸುತ್ತೆ ಅಂತ ಹೇಳಿ. ನನಗೆ ಯಾವ ಡೆಲಿವರಿ ಆಯಿತು ಮತ್ತು ಎಷ್ಟು ದಿನ ಮುಂಚೆ ಡೆಲಿವರಿ ಆಯಿತು ಎಲ್ಲನೂ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜಾಸ್ತಿ ಹೇಳಿದಾಗ ಚೆನ್ನಾಗಿರಲ್ಲ ಅಲ್ವಾ, ಅದಕ್ಕೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.